ನಮಸ್ಕಾರ ಎಲ್ಲ ನೋಡುವಂತ ವೀಕ್ಷಕರಿಗೆ ನಾವು ಇವತ್ತು ಕಲಿಯೋಣ ಫೋಟೋಶಾಪ್ ಒಳಗಡೆ ನಾವು ಲೋಗೋ ಡಿಸೈನ್ ಯಾವ ತರ ಮಾಡಬಹುದು. ಲೋಗೋ ಡಿಸೈನ್ ಅಂದ್ರೆ ಯಾವ ಕೆಟಗರಿ ಲೋಗೋ ಬರ್ತಾವೆ ನಿಮ್ಗೆ ಎಲ್ಲಾನು ಗೊತ್ತೇ ಆಗ್ತದೆ. ನಿಮ್ಗೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಥವಾ ಸ್ಕೂಲ್ ಇದ್ದಿರಬಹುದು, ಶಾಲಾ ಕಾಲೇಜ್ ಇದ್ದಿರಬಹುದು, ಅಥವಾ ಓನ್ ಕಂಪ್ಯೂಟರ್ ಸೆಂಟರ್ ಇದ್ದಿರಬಹುದು, ಈ ತರ ಯಾವ್ದೋ ಒಂದು ಕೋಚಿಂಗ್ ಸೆಂಟರ್ ಇರ್ಬೋದು. ಎಲ್ಲರಿಗೂ ಕೂಡ ಏನ್ ಇಂಪಾರ್ಟೆಂಟ್ ಇರ್ತದೆ, ಯಾವ್ದೋ ಒಂದು ಬಿಸ್ನೆಸ್ ಮಾಡತ್ತೀರಿ ಅಂದ್ರೆ ಏನ್ ಬೇಕಾಗ್ತದೆ, ಒಂದು ಹೆಸರು ಮತ್ತೆ ಒಂದು ಲೋಗೋ ಬೇಕಾಗ್ತದೆ. ಹೌದಿಲ್ಲ? ಆ ಲೋಗೋನ ನೀವು ಮನೆಯಲ್ಲೇ ಕುತ್ಕೊಂಡು ಯಾವ ತರ ರೆಡಿ ಮಾಡ್ಕೋಬಹುದು, ಅದು ಬಹಳ ಈಸಿಯಾಗಿ ಗೊತ್ತಾಗ್ತಿದೆಯಾ. ಬಹಳ ಸರಳವಾಗಿ ನಿಮ್ಮ ಹೆಸರ ಮೇಲೆ ಲೋಗೋ ಮಾಡಬಹುದು ಅಥವಾ ಬೇರೆ ಬೇರೆ ಡಿಸೈನ್ಸ್ ಗಳನ್ನ ಮಾಡಬಹುದು. ಯಾವ ತರ ಮಾಡಬಹುದು ಅನ್ನೋದನ್ನ ಪೂರ್ತಿಯಾಗಿ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಚಾನಲ್ ನೀವು ಹೊಸದಾಗಿ ನೋಡಾತಿರಪ್ಪ ನನ್ನ ವಿಡಿಯೋ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನ್ ಮಾಡೋದ ಈ ತರ ಪ್ರತಿಯೊಂದು ಹೊಸ ಹೊಸ ವಿಡಿಯೋಸ್ಗಳು ಏನಾಗ್ತಾವ ನಿಮ್ಮ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬರ್ತಾವ. ಮನೇಲೆ ಕೂತು ಆರಾಮಾಗಿ ಈಸಿಯಾಗಿ ಕಂಪ್ಯೂಟರ್ ಎಜುಕೇಶನ್ ನೀವು ಪಡಿಬಹುದು. ನೋಡೋಣ ಯಾವ ತರ ನಾವು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ಯಾವ ತರ ಲೋಗೋನ ನಾವು ಡಿಸೈನ್ ಮಾಡ್ಕೋಬಹುದು. ಓಕೆ, ಬೇಸಿಕ್ ಆಗಿ ಇಂಟ್ರೊಡಕ್ಷನ್ ಮಾಡಿರ್ತೀನಿ. ಇದಾದ್ಮೇಲೆ ಇನ್ನೂ ಸ್ವಲ್ಪ ಹಾರ್ಡ್ ಆಗಿ ನೋಡೋಣ ಅಂತ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇದರ ಒಳಗಡೆ ಏನ್ ಮಾಡೋದು, ಒಂದು ಫೋಟೋಶಾಪ್ ಅಪ್ಲಿಕೇಶನ್ ನಾವು ಓಪನ್ ಮಾಡಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, ಆಲ್ ಪ್ರೋಗ್ರಾಮ್ ಒಳಗ ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಯಾವ್ದು ಕಾಣಿಸ್ತಿದ್ಯಾ, ಇಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಮಾಡೋದು, ಡೆಸ್ಕ್ಟಾಪ್ ಮೇಲೆ ನೋಡೋದು. ಎಲ್ಲಿ ಕಾಣಿಸ್ತಾ ಇದೆ, ಇಲ್ಲಿನೂ ಕಾಣಿಸ್ತಾ ಇಲ್ಲ, ಕೆಳಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ PS ಅಂತ ಬರ್ತಾ ಇದೆಯಾ, ಫೋಟೋಶಾಪ್ ಡಾಕ್ಯುಮೆಂಟ್ ಅಂತೇಳಿ. ಇದರ ಮೇಲೆ ನಾನು ಏನ್ ಮಾಡ್ತೀನಿ, ಕ್ಲಿಕ್ ಮಾಡ್ಬಿಡ್ತೀನಿ, ಓಪನ್ ಆಗುತ್ತೆ. PS ಅಂದ್ರೆ ಫೋಟೋಶಾಪ್ CS5 ವರ್ಷನ್ ಇದೆ ನನ್ನ ಕಡೆ. ಓಕೆ, CS5 ವರ್ಷನ್ ಇರೋದ್ರಿಂದ ಅದರೊಳಗಡೆ ತುಂಬಾ ಚೆನ್ನಾಗಿ ಲೋಗೋ ಡಿಸೈನ್ ಆಗುತ್ತೆ. ಯಾಕಂದ್ರೆ ಓಲ್ಡ್ ವರ್ಷನ್ ತುಂಬಾ ಹಿಂದೆ ಹೋಗಬಾರ್ದು, ಇವಾಗೆಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ನಾವು ಹೊಸ ವರ್ಷನ್ಗೆ ನಾವು ಕೂಡ ಅಪ್ಡೇಟ್ ಆಗ್ತಾನೆ ಇರಬೇಕಾಗ್ತದೆ. ಹಾಗಿರೋದ್ರಿಂದ ಎಲ್ಲಾ ತರಾನು ಕೂಡ ನೋಡ್ರಿ, ಹಾಗೆ ಎಲ್ಲಾ ತರಾನು ಕೂಡ ಕಲಿಯುವಂತ ಪ್ರಯತ್ನ ಕೂಡ ನೀವು ಮಾಡ್ಬೇಕಾಗ್ತದೆ. ಗೊತ್ತಾಗ್ತಿದ್ಯಾ? ಓಕೆ, ಈ ತರ ಓಪನ್ ಆದಾಗ ಇದನ್ನೇನ್ ಮಾಡ್ಬೇಕು, ಮೇಲ್ಗಡೆ ಗೊತ್ತಲ್ಲ ನಿಮ್ಗೆ, ಮೇಲ್ಗಡೆ ಟೈಟಲ್ ಬಾರ್ ಅಂತ ಹೇಳ್ತೀವಿ. ಇದನ್ನ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್, ಇದು ಲೇಯರ್ ಬಾರ್ ಬಹಳ ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟ್ ಇದೇನ್ ಮಾಡ್ಬೋದು, ಇಲ್ಲೇನಾಗಿರುತ್ತೆ ಟೂಲ್ ಬಾರ್ ಅಂತ ನಾವು ನೋಡ್ತೀವಿ. ಸಪೋಸ್ ಟೂಲ್ ಬಾರ್ ನಿಮ್ ಕಂಪ್ಯೂಟರ್ ಬರ್ತಾ ಇಲ್ಲ ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಇವೆಲ್ಲ ಆಕ್ಟಿವೇಶನ್ ಇರಬೇಕು. ಲೇಯರ್ಸ್ ಆಕ್ಟಿವ್ ಇರುತ್ತೆ, ಆಪ್ಷನ್ಸ್ ಬಾರ್ ಮತ್ತೆ ಟೂಲ್ ಬಾರ್ ಆಕ್ಟಿವ್ ಇರಬೇಕು. ಸಪೋಸ್ ಆಕ್ಟಿವ್ ಇಲ್ಲ ಅಂದ್ರೆ ಆಕ್ಟಿವ್ ಮಾಡ್ಕೋರಿ. ನೆಕ್ಸ್ಟ್ ಇದ್ರ ಒಳಗಡೆ ಒಂದು ಫೈಲ್ ತಗೋಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಅನ್ನೋದು ಬರುತ್ತೆ. ನ್ಯೂ ಅಂದ್ರೆ Ctrl+N ಹೊಸ ಫೈಲ್ ತಗೊಳ್ಳಿಕ್ಕೆ. ಓಕೆ, ಮಾಡ್ತಿದ್ದಾನೆ. ಇಲ್ಲಿಂದ ಸೈಜ್ ತಗೋಬಹುದು ನೀವು, ಯಾವ ಸೈಜ್ ಒಳಗೆ ಬೇಕಾಗಿದೆ ನಿಮ್ಗೆ. ಫಿಲ್ಮ್ ವಿಡಿಯೋ ಸೈಜ್ ಅಲ್ಲ, ಡಿಫಾಲ್ಟ್ ಸೈಜ್ ತಗೊಳ್ಳೋಣ, ಅಥವಾ ಫೋಟೋ ಸೈಜ್ ಒಳಗೆ 2x3, 4x6 ಈ ತರ ಇರ್ತಾವ. 5x7 ತಗೊಳ್ಳೋಣ. ಓಕೆ, ಒಂದು ಲೋಗೋ ಮಾಡ್ಲಿಕ್ಕೆ ಯಾವ್ದಾದ್ರು ಸೈಜ್ ನಮ್ಗೆ ಏನಾಗುತ್ತೆ ಅದನ್ನ ತಗೊಂಡಿದ್ದಾನೆ. ಓಕೆ ಮಾಡ್ಕೋತಾ ಇದ್ದೀನಿ, ಬರುತ್ತೆ. ಓಕೆ, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ನೀವೇ ಲೋಗೋ ಮಾಡ್ಕೋಬಹುದು ಬಹಳ ಈಸಿಯಾಗಿ. ಏನ್ ಡಿಫ್ರೆಂಟ್ ಇಲ್ಲ ಅದ್ರೊಳಗೆ, ಏನ್ ಡಿಫಿಕಲ್ಟ್ ಇಲ್ಲ. ಡಿಫ್ರೆಂಟ್ ಅಂತೀನಿ ನೋಡಿ ನಾನು. ಓಕೆ, ಗ್ರಾಮರ್ ಮಿಸ್ಟೇಕ್ ಆಗ್ತಿರ್ತಾವ, ಸಂಭಾಳಿಸ್ಕೊರಿ. ಈ ತರ ಆಗಿಂದ ಇದನ್ನ ಸ್ವಲ್ಪ ಜೂಮ್ ಮಾಡ್ಕೋಬೇಕು. ಪೇಜ್ ಬಹಳ ಸಣ್ಣ ಕಾಣಿಸ್ತಿದೆಯಲ್ಲ, ಜೂಮ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಜೂಮ್ ಟೂಲ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ಚಾಣಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋ, ಜೂಮ್. ವಾಪ ಹಿಂದ್ ಹೊಂಟದಲ್ಲಪ್ಪ, ಮುಂದೆ ಬರ್ಬೇಕಾ, ಪ್ಲಸ್ ಅನ್ನೋದು ಕೊಟ್ಟಿರ್ತಾನೆ ಇಲ್ಲಿ. ಪಟಕ್ನೆ ನೋಡ್ಬೇಕು, ಯಾವುದೇ ಬೆಕ್ಕ ಸಾಫ್ಟ್ವೇರ್ ಒಳಗೆ ಇರ್ಲದ, -+ ಕೊಟ್ಟಿರ್ತಾನ. ಓಕೆ, ಇಷ್ಟ ಆಯ್ತು. ಇನ್ನೂ ಸ್ವಲ್ಪ ಜಾಗ ಬೇಕಲ್ಲ, ಇನ್ನ ಸೈಜ್ ಇಷ್ಟರೊಳಗೆ ಸಣ್ಣ ಲೋಗೋ ಆಗ್ತದ. ಇನ್ನೊಂದು ಸ್ವಲ್ಪ ಚಂದ ಬೇಕಾಗಿದೆ ಅಂದ್ರೆ ಸೈಜ್ ಒಳಗೆ ಹೋಗಿ ಇಮೇಜ್ ಸೈಜ್, ಇಲ್ಲಿಂದ ಇಮೇಜ್ ಸೈಜ್ ಒಳಗೆ ಹೋಗಿ ಆಗ್ಲೇ ಆ ಸೈಜ್ ಏನ್ ಕೊಟ್ಟಿದ್ದೀವಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಇಂಚ್ ಒಳಗಿರೋದನ್ನ ಏನ್ ಮಾಡೋದು, ಇಲ್ಲಿಂದ ಇಂಚ್ ಒಳಗೆ ತಗೊಳ್ಳೋಣ. ಇಂಚ್ ಒಳಗಡೆ ಸಪೋಸ್ ಇಲ್ಲಿಂದ ಚೇಂಜ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಕಾಣಿಸ್ತದ, ಅವಾಗ ಏನ್ ಮಾಡ್ಬೋದು, ಸ್ಕೇಲ್ ಎಲ್ಲ ತೆಗೆದು ಬಿಡ್ರಿ. ಕೆಳಗಡೆ ಸೆಂಟಿಮೀಟರ್ ಒಳಗಿರೋದು ಏನ್ ಮಾಡೋಣ, ಇಂಚ್ ಒಳಗಡೆ ಕೊಡೋಣ. 5x7 ಇದೆಯಲ್ಲ, ಕೆಳಗಡೆ 7x7 ಸ್ಕ್ವೇರ್ ಒಳಗೆ ಕೊಟ್ಬಿಡೋಣ. ಓಕೆ, 7x7. ಓಕೆ, 7x7 ಇರ್ಲಪ್ಪ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀನಿ, 7x9 ಆಗಿದೆ. ಓಕೆ, ಸ್ವಲ್ಪ ಚೇಂಜ್ ಆಯ್ತು. ಕೆಳಗಡೆ ಬಂತು, ಆಲ್ಟ್ ಹಿಡಿದು ಜೂಮ್ ಇನ್ ಜೂಮ್ ಔಟ್ ಮಾಡಿ ಸ್ವಲ್ಪ ಕೆಳಗೆ ಬಂದಿದೆ. ಇದನ್ನ ಅಡ್ಡ ಮಾಡ್ಕೋತೀನಿ ನಾನು. ಏನ್ ಮಾಡೋಣ, ಉದ್ದಿರೋದು ಪೇಜ್ ನ ಅಡ್ಡ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇಮೇಜ್ ಒಳಗೆ ಹೋಗಿ ಏನ್ ಮಾಡೋದ, ಇಮೇಜ್ ರೊಟೇಷನ್ ಮೇಲೆ 90 ಡಿಗ್ರಿ ಮಾಡ್ಕೊಂಡು ಈ ತರ ರೊಟೇಷನ್ ಆಗಿರುತ್ತೆ. ಕೀಬೋರ್ಡ್ ಒಳಗೆ ಆಲ್ಟ್ ಹಿಡಿರಿ, ಮೋಸ್ ಒಳಗಿಂದ ಗಾಲಿ ಮ್ಯಾಲ ಹಿಂದ ಮುಂದೆ ಸರಿಸ್ರಿ, ಪೇಜ್ ಅಪ್ ಡೌನ್ ಸರಿತದ. ತಿಳಿತಾ? ಇಷ್ಟ ಆಗ್ತದೆ. ನನಗೆ ಏನ್ ಮಾಡ್ಬೇಕು, ಸ್ವಲ್ಪ ಕಂಪ್ಯೂಟರ್ ಗುರು ನಾನೆಕ್ಸ್ ಕಂಪ್ಯೂಟರ್ ಎಜುಕೇಶನ್ ಅಂತೇಳಿ ಹಿಂಗೆ ರೌಂಡ್ ಬರ್ಬೇಕು ನನಗೆ. ಅವಾಗ ಏನ್ ಮಾಡ್ತೀನಿ ನಾನು, ಈ ತರ ಒಂದು ರೌಂಡ್ ಅನ್ನೋದು ಎಲಿಪ್ಟಿಕಲ್ ಟೂಲ್ ತಗೋತೀನಿ. ಯಾವುದು, ಎಲಿಪ್ಟಿಕಲ್ ಟೂಲ್ ತಗೊಳ್ಳೋಣ. ಓಕೆ, ಈ ತರ ರೌಂಡ್ ಮಾಡ್ಬಿಡ್ತೀನಿ. ಮೊದಲು ರೌಂಡ್ ಮಾಡ್ತಿದ್ದಾನೆ, T ಅನ್ನೋದು ಅಕ್ಷರ ತಗೋತೀನಿ. ತಗೊಂಡು ಇದ್ರ ಮೇಲೆ ಬರತ್ತಾ, ಎಲ್ಲ ಟೈಪ್ ಆಗತ್ತಾ, ಆಗೋದಿಲ್ಲ ನೋಡ್ರಿ. ಏನೇ ಬರೆದ್ರು ಹಿಂಗ್ ಸೀದಾ ಬರ್ತದೆ. ನನಗೆ ಸೀದಾ ಬೇಡ, ರೌಂಡ್ ಬರಬೇಕು. ಮೂವ್ ಟೂಲ್ ತಗೋಬೇಕು. ಅವಾಗ ಏನ್ ಮಾಡೋದು, ಇಲ್ಲಿಂದ ಸೇಪ್ ಒಳಗೆ ಹೋಗಿ ಇಲ್ಲಿಂದ ಎಲಿಪ್ಟಿಕಲ್ ಟೂಲ್ ತಗೊಳ್ಳೋದು. ತಗೊಂಡು ಏನ್ ಮಾಡೋದು, ಅದಕ್ಕೆ ಶಿಫ್ಟ್ ಹಿಡಿದು ಈ ತರ ರೌಂಡ್ ಆಗಿ ಮಾಡ್ಕೊಳ್ಳೋದು. ಶಿಫ್ಟ್ ಹಿಡಿಬೇಕು ಅಂದ್ರೆ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ನೆಕ್ಸ್ಟ್ ಅದಾಗ್ತಿದ್ದಾನೆ, T ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಇಲ್ಲಿ ಬಂದು ಕರೆಕ್ಟ್ ಆಗಿ ನೋಡಿ, ಎರಡು ಕಡೆ ಲೈನ್ ಬರತ್ತದ, ಕ್ಲಿಕ್ ಮಾಡ್ಕೊರಿ. ಇವಾಗ ಟೈಪ್ ಮಾಡ್ಬೋದು. ಕನ್ನಡದೊಳಗಡೆ ನೋಡಿ ಅಕ್ಷರ ಚೇಂಜ್ ಮಾಡ್ಕೊರಿ. ಮೊದಲ ಎದ್ರೊಳಗೆ ಬರ್ಬೇಕು ನನಗ, ಇಂಗ್ಲಿಷ್ ಒಳಗ ತಗೊಂಡೆ. ಗುರು ಬತ್ತ, ಅಕ್ಷರ ಕಲರ್ ಚೇಂಜ್ ಆಗ್ಬೇಕು. ಸೆಲೆಕ್ಷನ್ ಮಾಡ್ಕೊರಿ, ವಾಪಸ್ ಇಲ್ಲಿಂದ ಕಲರ್ ಕೊಡೋಣ, ರೆಡ್ ಬತ್ತಾ. ಓಕೆ, ಗುರು 9x COMPUTER ಕಂಪ್ಯೂಟರ್ EDUCATION ಎಜುಕೇಶನ್
ಸೆಂಟರ್ ಅಂತ ಬರಿತಾ ಇದ್ದೀನಿ ನೋಡಿ. ಎಷ್ಟು ಚಂದ ರೌಂಡ್ ಆಯ್ತು ನೋಡ್ರಿ, ಬಹಳ ಚಂದ ರೌಂಡ್ ಆಗ್ತದೆ ಇದ್ರೊಳಗೆ. ಯಾಕಂದ್ರೆ CS5 ಒಳಗಡೆ ಫ್ಯೂಚರ್ ಇರೋದು ಬಹಳ ಚಂದ ಅದಾವ. ಇದು ಪೂರ್ತಿ ಸಣ್ಣ ಮಾಡ್ಕೊಳ್ಳೋಣ, ಇಷ್ಟು ದೊಡ್ಡದಾವ, ಇಲ್ಲಿಂದ ಅಲ್ಲಿಗೆ ಹತ್ತು ಬಿಟ್ಟದ ರೌಂಡ್. ಅಷ್ಟೇನು ಬ್ಯಾಂಡ್ ಕರೆಕ್ಟ್ ಆಗಿ ಚಂದ ಆಗ್ಬೇಕು, ಬರೀ ಇಷ್ಟು ಹಾಫ್ ಬರ್ಬೇಕು. ಈಗೇನ್ ಮಾಡೋದ, ಅಕ್ಷರ ಸೈಜ್ ಕಮ್ಮಿ ಮಾಡ್ರಿ. ಈಗೇನ್ ಮಾಡೋದು ಅನ್ನೋಕೇನದ, ಸೈಜ್ ಕಡಿಮೆ ಮಾಡ್ಕೋಬೇಕು. ಮತ್ತೆ ಇದು ರೊಟೇಷನ್ ಮಾಡ್ಬೇಕಲ್ಲ, ಅವಾಗ ಏನ್ ಮಾಡೋದ, ರೊಟೇಷನ್ ಆಗತ್ತಾ? ಏನ್ ಮಾಡೋದು, ಇದಕ್ಕೆ ಎಡಿಟ್ ಒಳಗೆ ಹೋಗಿ, ಎಡಿಟ್ ಒಳಗ ಟ್ರಾನ್ಸ್ಫಾರ್ಮ್ ಪಾತ್ ಒಳಗೆ ಹೋಗಿ ಏನ್ ಮಾಡೋದಲ್ಲಿ ರೊಟೇಟ್ ಅಂತ ತಗೊಂಡು ಏನ್ ಮಾಡೋದು, ಇವಾಗ ರೊಟೇಷನ್ ಮಾಡ್ಕೋಬಹುದು. ಆಗತ್ತಾ ನೋಡಿ, ಆಗತ್ತೆ. ಏನ್ ಮಾಡೋದು, ಎಡಿಟ್ ಒಳಗೆ ಹೋಗೋದು, ಎಲ್ಲಿ ಟ್ರಾನ್ಸ್ಫಾರ್ಮ್ ಒಳಗ ರೊಟೇಷನ್ ಪಾತ್ ಒಳಗಡೆ ಹೋಗೋದು. ಎಲ್ಲಿ ಕಾಣಿಸ್ತಿದೆ ರೊಟೇಷನ್ ಬತ್ತು, ಇನ್ನೊಂದು ಸ್ವಲ್ಪ ರೊಟೇಷನ್ ಮಾಡ್ಕೊಳ್ಳೋಣ. ಎಂಟರ್. ಕರೆಕ್ಟ್ ಕೊಡ್ಬೇಕಾಗಿತ್ತು ಅಂದ್ರೆ ರೂರಲ್ ಒಳಗಿನ ಒಂದು ಲೈನ್ ಚಕ್ಕೋರಿ, ಪಟಕ್ಕನೆ ಹಿಂಗ್ ಹೋಗಿ ಅಂದ್ರೆ ಕರೆಕ್ಟ್ ಗೊತ್ತಾಗ್ಬಿಡ್ತದೆ. ಈಗೇನು ವಾಪಸ್ ಇನ್ನೊಂದು ಸ್ವಲ್ಪ ಸರಿಸ್ಬೇಕಲ್ಲ, ಮೂಟೂಲ್ ತಗೊಂಡು ಮತ್ತೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಪಾತ್ ಒಳಗೆ ಮತ್ತೆ ರೊಟೇಷನ್ ಒಳಗೆ ಹೋಗೋದು. ಇನ್ನೊಂದು ಸ್ವಲ್ಪ ರೊಟೇಷನ್ ಮಾಡ್ಕೋರಿ, ಎಂಟರ್ ಮಾಡ್ಕೊಳ್ಳೋಣ. ಇವಾಗ ಒಂದ್ ಅಕ್ಷರ ಸ್ವಲ್ಪ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಅವಾಗ ಡೈರೆಕ್ಟ್ ಆಗಿ Ctrl+T ಓದ್ರಪ್ಪ ಚಂತನ, ಮತ್ತೆ ಮೇಲೆ ಹೋಗುದು ಕೆಳಗೆ ಹೋಗುದು ಯಾಕೆ ಮಾಡ್ತೀರಿ, Ctrl+T ಓದ್ಬಿಟ್ರೆ ಪಟಕ್ನೆ ಬಂದ್ಬಿಡ್ತದೆ. ಇನ್ನೊಂದು ಸ್ವಲ್ಪ Ctrl+T ಮಾಡ್ರಿ, ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬಿಡುತ್ತೆ. ಕರೆಕ್ಟ್ ಆಗಿದೆ. ಈಗ ಒಳಗಡೆ ಬಾಕ್ಸ್ ಹೋಗ್ಬೇಕಲ್ಲ, ಇದರ ಅಕ್ಷರ ಕರೆಕ್ಟ್ ಆಯ್ತು. ಈಗ ಏನ್ ಮಾಡೋದ, ಈಗ ಕೆಳಗಡೆನು ಬರಿಬೇಕಲ್ಲ, ಅದನ್ನು ಬರ್ದ್ಬಿಡೋಣ. ಇನ್ನೊಂದು ಆಪ್ಷನ್ಸ್ ತಗೊಂಡೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಕರೆಕ್ಟ್ ಗೊತ್ತಾಗ್ಲಿ. ಓಕೆ, ಇದನ್ನ ಡಿಲೀಟ್ ಆಗ್ಬೇಕಲ್ಲ, ಅವಾಗ ಏನ್ ಮಾಡ್ತೀನಿ ನಾನು, ಪೆನ್ ಟೂಲ್ ತಗೊಂಡು ಇದರ ಮೇಲೆ ಟಕ್ ಅಂತ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಪಾತ್ ಅಂತ ಹೇಳ್ಬಿಡ್ತೀನಿ. ಡಿಲೀಟ್ ಆಗಿರುತ್ತೆ ನೋಡೋಣ. ನೋಡಿ, ಅಕ್ಷರ ಮಾತ್ರ ಸಪ್ರೇಟ್ ಆಗಿದೆ. ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಡಿಲೀಟ್ ಲೇಯರ್ ಆಗ್ಬಿಡುತ್ತೆ, ಅಕ್ಷರ ಮಾತ್ರ ಸಪ್ರೇಟ್ ಆಗಿದೆ. ನೋಡಿ, ಇಲ್ಲಿ ಲೇಯರ್ ಸಪ್ರೇಟ್ ಆಗಿದೆ, ಬಟ್ ಒಳಗಡೆ ಲೈನ್ ಇರ್ತದೆ. ಯಾಕಂದ್ರೆ ನಾವು ರೌಂಡ್ ಆಗಿ ಎಡಿಟ್ ಮಾಡಿರ್ತೀವಲ್ಲ, ಹಾಗಿರೋದ್ರಿಂದ ಲೈನ್ ಇರೋದು ಕಾಮನ್. ಗೊತ್ತಾಗ್ತಿದೆಯಾ? ಲೈನ್ ಕೂಡ ಹೋಗ್ಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು ನೋಡೋಣ. ರೈಟ್ ಕ್ಲಿಕ್ ಮಾಡ್ಬೋದು. ಏನಾದ್ರೂ ಆಪ್ಷನ್ಸ್ ಬರುತ್ತಾ? ಏನು ಬರೋದಿಲ್ಲ. ಇದರ ಒಳಗಡೆ ಏನಾದ್ರು ಇಫೆಕ್ಟ್ ಬರುತ್ತಾ? ರೈಟ್ ಕ್ಲಿಕ್ ಮಾಡ್ಕೊಂಡು ನೋಡೋಣ. ಇಲ್ಲಿಂದ ರಿಸ್ಟರೈಸ್ ಲೇಯರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಹೋಗ್ಬಿಡತ್ತೆ. ನೋಡಿ, ಇವಾಗ ಲೇಯರ್ ಅದೇನ್ ಬಂದಿತ್ತಲ್ಲ ಆಪ್ಷನ್ಸ್, ಅದು ಹೋಗ್ಬಿಟ್ಟಿದೆ. ಗೊತ್ತಾಗಿದೆ? ವಾಪಸ್ ಈಗ ಟೆಕ್ಸ್ಟ್ ಒಳಗೆ ಕನ್ವರ್ಟ್ ಇಲ್ಲ, ಇದು ವಾಪಸ್ ಲೇಯರ್ ಆಗ್ಬಿಟ್ಟಿದೆ. ಓಕೆ, ಇಷ್ಟನ್ನ ಇಟ್ಕೋತಾ ಇದೆ. Ctrl+Z ವಾಪಸ್ ಹೋಗ್ಬೇಕಾಗಿತ್ತು ಅಂದ್ರೆ Alt+Ctrl+Z ಅನ್ನ ಫ್ರೆಶ್ ಮಾಡಬೇಕು, ವಾಪಸ್ ಹೋಗ್ಬಿಡ್ತೀವಿ. ಈ ಕೆಳಗಡೆ ಹೆಸರು ಮತ್ತೆ ಬೇರೆ ಹೆಸರು ಬರಿಬೇಕಾಗಿದೆ ಅಂದ್ರೆ ನಾವೇನ್ ಮಾಡಬಹುದು, ಮತ್ತೆ T ಟೂಲ್ ತಗೊಂಡು ಇಲ್ಲಿಂದ ಟೈಪ್ ಮಾಡೋಣ. ಆಗೋದಿಲ್ಲ. ಇವಾಗ ಬೇಸಿಕ್ಲಿ ಟೈಪ್ ಮಾಡ್ಕೋತಾ ಇದೀನಿ, ಕರ್ನಾಟಕ ಅಂತ ನಾನು ಬರಿತಾ ಇದ್ದೀನಿ. ಓಕೆ, ಮೂವ್ ಟೂಲ್ ತಗೊಳ್ಳೋಣ. ಇದನ್ನ ಸ್ವಲ್ಪ ಒಳಗಡೆನೂ ಕೂಡ ಈ ತರ ಇಟ್ಕೊಂಡ್ಬಿಡ್ಬೋದು. ಗೊತ್ತಾಗಿದೆ? ಇದರ ಕಲರ್ ಚೇಂಜಸ್ ಆಗ್ಬೇಕಾಗಿದೆ ಅಂದ್ರೆ ಕರ್ನಾಟಕನ ಇಮೇಜ್ ಬೇರೆ ಇದೆ. ವಿಂಡೋಸ್ ಒಳಗೆ ಹೋಗಿ ಏನ್ ಮಾಡ್ರಿ, ಅದನ್ನ ಕ್ಯಾರೆಕ್ಟರ್ಸ್ ಕಲರ್ ಚೇಂಜ್ ಮಾಡಬೇಕು. ಕ್ಯಾರೆಕ್ಟರ್ಸ್ ತಗೊಂಡ್ಬಿಡೋದ, ಅಲ್ಲಿ ಅದರ ಅಕ್ಷರ ಕೂಡ ನೀವು ಚೇಂಜಸ್ ಮಾಡ್ಬೋದು. ನೋಡಿ, ಎಷ್ಟು ಚಂದ ಚೇಂಜ್ ಆಗಿದೆ. ಈಗ ಇದರ ಒಳಗಡೆ ಒಂದು ಫೋಟೋ ಹಾಕ್ಬೇಕಲ್ಲ, ಅವಾಗ ಏನ್ ಮಾಡೋದ, ಫೋಟೋಸ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದ, ಫೈಲ್ ಒಳಗೆ ಹೋಗಿ ಓಪನ್ ಅನ್ನೋದಿರುತ್ತೆ, ಓಪನ್ ಮಾಡ್ಕೊಳ್ಳೋಣ. ಕಂಪ್ಯೂಟರ್ ಇಮೇಜ್ ನನ್ನ ಕಡೆ ಇದಾವೆ ಕೆಲವೊಂದು ಇಮೇಜಸ್ಗಳು, ನಾನು ಅದನ್ನು ತಗೋತಾ ಇದ್ದೀನಿ. ಓಕೆ, ಓಪನ್ ಮಾಡ್ಕೊಳ್ಳೋಣ. ಎಲ್ಲಿದೆ ಲೋಗೋಸ್ ಒಳಗೆ ನೋಡೋಣ, ಯಾವ್ದಾದ್ರು ಒಂದು ಇಮೇಜ್, ಯಾವ ಕರ್ನಾಟಕ ಇಮೇಜ್ ಆಗ್ಬೋದು, ನಿಮ್ಗೆ ಯಾವ್ದು ಬೇಕು ಆ ಇಮೇಜನ್ನು ಆಗ್ಬೋದು, ಅದಕ್ಕೇನಿಲ್ಲ. ಓಕೆ, ಕಂಪ್ಯೂಟರ್ ಇಮೇಜ್ ಯಾವುದಾದ್ರು ಇತ್ತು ಅಂದರೆ ನಾನು ಅಲ್ಲಿ ಹಾಕ್ತೀನಿ, ಅಥವಾ ಇರಲಿಲ್ಲ ಪರವಾಗಿಲ್ಲ, ಬೇರೆ ಯಾವುದಾದ್ರು ಆ್ಯಡ್ ಮಾಡ್ಬೋದಲ್ಲಿ. ಓಕೆ, ಈ ಥರ ಸರಸ್ವತಿ ಫೋಟೋ ಹಾಕ್ಬಿಡೋಣ. ಓಪನ್. ಓಕೆ, ಇದನ್ನೇನು ಮಾಡೋದ, ಸಪ್ರೇಟ್ ಆಗಿಬಿಡುತ್ತೆ. ಈಗೇನು ಮಾಡೋದು, ಇದನ್ನು ಈ ಥರ ಜಗ್ಗಿ ನಮ್ಮ ಪೇಜ್ ಮೇಲೆ ಬಂದ್ಬಿಟ್ಟು ಇಲ್ಲಿ ತಂದು ಹಿಂಗೆ ಬಿಟ್ಬಿಡೋದು. ಇದನ್ನು ಇಷ್ಟು ಬಂದಿದೆ. ಇದು ಸ್ವಲ್ಪ ಕರ್ನಾಟಕ ಅನ್ನೋದು ಏನ್ ಮಾಡೋದು, ಸ್ವಲ್ಪ ಕೆಳಗೆ ಸರಿಸ್ಬೇಕಲ್ಲ ಇದು. ಅವಾಗ ಏನ್ ಮಾಡೋದ, ಅದೇ ಲೇಯರ್ ಮೇಲೆ ಹೋಗ್ಬೇಕು, ಕರ್ನಾಟಕ ಲೇಯರ್ ಮೇಲೆ ಹೋಗಿ ಕರ್ನಾಟಕನ ಸರಿಸಿ ಈ ಫೋಟೋನ ಇಲ್ಲಿ ಇಟ್ಕೊಂಡ್ಬಿಡೋಣ. ನೋಡಿ, ಎಷ್ಟು ಚಂದ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದರ ಒಳಗಡೆ ಒಂದು ಲೈನ್ ಕೊಡ್ಬೇಕಾಗಿದೆ ಅಂದ್ರೂ ಕೂಡ ಲೈನ್ ಕೊಡ್ಬೋದು, ಏನ್ ಪರವಾಗಿಲ್ಲ. ನಿಮ್ಗೆ ಹೆಂಗ್ ಬೇಕು ಹಂಗೆ ಡಿಸೈನ್ ಮಾಡ್ಕೋಬಹುದು. ಹೆಂಗ್ ಕೊಡೋದ, ಎಲ್ಲಿಂದ ಎಲಿಪ್ಟಿಕಲ್ ಟೂಲ್ ಒಳಗೆ ಹೋಗಿ ಏನ್ ಮಾಡೋದು, ಶಿಫ್ಟ್ ಹಿಡಿದು ಕರೆಕ್ಟ್ ಆಗಿ ಈ ತರ ರೌಂಡ್ ಅಂತ ತಗೊಳ್ಳೋದು. ತಗೋತಿದ್ದಾಗನೆ ಇದರ ಒಳಗಡೆ ಹೋಗಿ ಈ ತರ ಇದಕ್ಕೆ ಸರ್ಚ್ಕೊಳ್ಳೋಣ. ಈ ತರ ಕರೆಕ್ಟ್ ಆಗಿ ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ, ಏನ್ ಪರವಾಗಿಲ್ಲ. ಇದರ ಒಳಗಡೆ ಒಂದು ಕಲರ್ ಫಿಲ್ ಮಾಡ್ಕೊಳ್ಳೋಣ. ನ್ಯೂ ಲೇಯರ್ ತಗೊಳ್ಳೋಣ, ಅದ್ರೊಳಗಡೆ ಒಂದು ಕಲರ್ ಕೊಡೋಣ. ಯಾವುದು ಬಕೆಟ್ ಟೂಲ್ ತಗೊಳ್ಳೋದು, ಕಲರ್ ತುಂಬಿಡೋದು. ಓಕೆ, ಮೂವ್ ಟೂಲ್ ತಗೊಳ್ಳೋಣ. ಈ ಸೆಲೆಕ್ಷನ್ ಆಗಿದ್ರೆ ಹೋಗ್ಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದು ಎಲ್ಲರಿಗಿಂತ ಲೇಯರ್ ಕೆಳಗಡೆ ಇಟ್ಬಿಡ್ರಿ, ಬರುತ್ತೆ. ನನಗೇನ್ ಬೇಕು, ಕರೆಕ್ಟ್ ಆಗಿ ಇಷ್ಟು ಕರೆಕ್ಟ್ ಇಟ್ಕೋಬೇಕು. ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊರಿ. ಅದನ್ನ ಏನ್ ಮಾಡ್ಬೇಕು, Ctrl+T ಸಣ್ಣ ಮಾಡಕ್ಕೆ. ಸಣ್ಣ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ಬೇಕಾ, Ctrl+T ಯೂಸ್ ಮಾಡ್ಬೇಕು. ತಿಳಕತ್ತ ನಾ ಹೇಳೋದ, ಕರೆಕ್ಟ್ ಆಗಿ ಇಷ್ಟು ಇಟ್ಕೊಂಡು ಎಂಟರ್. ಇಷ್ಟು ಬಂತು. ಈಗ ಇದರೊಳಗೆ ಇನ್ನೊಂದು ಡೂಪ್ಲಿಕೇಟ್, ಇದ್ರಾಗ ಏನಾಗಬೇಕು, ಇನ್ನೊಂದು ಡೂಪ್ಲಿಕೇಟ್ ಆಗಬೇಕು. ಅವಾಗ Ctrl+J. ನೋಡಿ, ಇಲ್ಲಿ ನೋಡ್ಬೋದು ನೀವು, ಲೇಯರ್ ಡೂಪ್ಲಿಕೇಟ್ ಆಗಿದೆ. ಇದನ್ನೇ ಸಣ್ಣ ಮಾಡ್ಕೊಳ್ಳೋಣ. ಎಡಿಟ್ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ ಸ್ಕೇಲ್ ತಗೊಳ್ಳೋದು, ಶಿಫ್ಟ್ ಹಿಡಿದು ಸ್ವಲ್ಪ ಸಣ್ಣ ಮಾಡ್ಕೋರಿ, ಎಂಟರ್. ಎರಡು ಸೇಮ್ ಕಲರ್ ಇದಾವೆ, ಕಲರ್ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ. ಅಂದ್ರೆ ಎರಡು ಒಂದು ಡೂಪ್ಲಿಕೇಟ್ ಆಗಿದೆಯಲ್ಲ, ಎರಡು ಸೇಮ್. ಫುಲ್ ಸ್ಯಾಚುರೇಷನ್ ಒಳಗೆ ಹೋಗಿ
ಸ್ವಲ್ಪ ಕಲರ್ ಚೇಂಜ್ ಕರೆಕ್ಟ್ ಆಗಿದೆಯಾ? ಓಕೆ, ಬಟ್ ಈಗ ಏನ್ ಮಾಡೋದ, ಇದರೊಳಗೆ ಇದರ್ಲಿಂತ ಅದು ಹಿಂದಿನ ಕಟ್ ಆಗ್ಬೇಕು. ಯಾವುದು ಇದು? ಎಲ್ಲೋ ಕಟ್ ಆಗ್ಬೇಕು. ಎಲ್ಲೋ ಒಳಗಿದ್ದು ಇದು ಕಟ್ ಆಗ್ಬೇಕು. ಅವಾಗ ಏನ್ ಮಾಡೋದ, ಇದನ್ನ ಸೆಲೆಕ್ಟ್ ಮಾಡಬೇಕು. ಎಲ್ಲೇ ಸೆಲೆಕ್ಟ್ ಒಳಗೆ ಹೋಗಿ ಏನ್ ಮಾಡೋದ, ಲೋಡ್ ಸೆಲೆಕ್ಷನ್ ಅಂತ ಹೇಳ್ಬಿಡೋದು. ಓಕೆ, ಇದು ಸೆಲೆಕ್ಷನ್ ಆಗಿದೆ, ಇದನ್ನ ಡಿಲೀಟ್ ಅಂತ ಫ್ರೆಶ್ ಮಾಡೋದು. ಡಿಲೀಟ್, ಇದನ್ನು ಡಿಲೀಟ್ ಆಗ್ಬೇಕು. ಅವಾಗ ಆ ಲೇಯರ್ ಮೇಲೆ ಬಂದು ಇದಕ್ಕೆ ಡಿಲೀಟ್ ಅಂತ ಹೇಳ್ಬೇಕು. ತಿಳಿತಾ? ಈ ಲೇಯರ್ ಆಗಂದ ಈ ಲೇಯರ್ ಇದು ಡಿಲೀಟ್ ಆಗ್ಬೇಕು. ಈ ಲೇಯರ್ ಅಂದ್ರೆ ಆ ಲೇಯರ್ ಮೇಲ್ಗಡೆ ಸೆಲೆಕ್ಷನ್ ಇಟ್ಕೊಂಡು ಇದನ್ನ ಡಿಲೀಟ್ ಮಾಡ್ಕೊಂಡೆ ನಾನು. ಏನ್ ಕೆಂಪು ಲೇಯರ್ ಇತ್ತಲ್ಲ, ಇದೇನಿತ್ತಲ್ಲ ಇದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಇದೇ ಜಾಗಕ್ಕೆ ಅದರ ಕೆಳಗಿಂದು ಕೂಡ ಡಿಲೀಟ್ ಮಾಡ್ಕೊಂಡೆ. ಯಾಕಂದ್ರೆ ಕರೆಕ್ಟ್ ಆಗಿ ಡಿಲೀಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಿರೋದ್ರಿಂದ ನಾನು ಈ ತರ ಡಿಲೀಟ್ ಮಾಡ್ಕೊಂಡೆ. ವಾಪಸ್ ಡಿಲೀಟ್ ಮಾಡ್ಕೊರಿ, ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಟಿ. ಮತ್ತೆ ಇಲ್ಲಿ ಕೂಡ ಎರೇಜರ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ನೀವು, ಮತ್ತೆ ಸೆಲೆಕ್ಟ್ ಟೂಲ್ ತಗೊಂಡು ಏನ್ ಮಾಡ್ಕೋಬಹುದು, ನಿಮ್ಗೆ ಇಲ್ಲಿದಿಂದ ಇದನ್ನ ಕೂಡ ಡಿಲೀಟ್ ಮಾಡ್ಕೋಬಹುದು. ಡಿಲೀಟ್ ಮಾಡಿ ಕೀಬೋರ್ಡ್ ಒಳಗ ಡಿಲೀಟ್ ಅನ್ನೋ ಆಪ್ಷನ್ಸ್ ಇರ್ತದೆ, ಅದನ್ನ ಡಿಲೀಟ್ ಮಾಡ್ಕೋಬಹುದು ಅದೇ ಲೇಯರ್ಗೆ. ಓಕೆ, ಈ ತರ ನಾವೇನ್ ಮಾಡ್ಬೋದು, ಲೋಗೋಸ್ ಗಳನ್ನ ಬೇಸಿಕ್ ಆಗಿ ಡಿಸೈನ್ ಮಾಡ್ಬೋದು. ಇದಕ್ಕೆ ಆದಂತ ಒಂದು ಲೋಗೋ, ಇನ್ನು ಇದಕ್ಕೂ ಏನ್ ಮಾಡ್ಬೋದು, ನೀವು ಡಿಸೈನ್ ಕೊಡ್ಬೇಕಾಗಿದೆ ಅಂದ್ರೆ ಡಿಸೈನ್ ಕೂಡ ಕೊಡ್ಬೋದು. ಎಲ್ಲಿ ಸೇಪ್ಸ್ ಒಳಗೆ ಇಲ್ಲಿಂದ ಹೋಗ್ಬಿಟ್ಟು ಕಸ್ಟಮೈಸ್ ಸೇಪ್ ಒಳಗೆ ಹೋಗಿ ಇಲ್ಲಿಂದ ಬೇರೆ ಬೇರೆ ಸೇಪ್ಸ್ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಗಳು ಕೂಡ ಇದ್ದಿರ್ತಾವ. ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕು, ಯಾವ ತರ ಸೇಪ್ಸ್ ಬೇಕಾಗಿದೆ ಆ ತರ ಸೇಪ್ ಅನ್ನ ನೀವು ಇಡಬಹುದು ಬಹಳ ಸರಳವಾಗಿ. ಗೊತ್ತಾಗ್ತಿದ್ಯಾ? ಈ ತರ ಬೇರೆ ಬೇರೆ ಸೇಪ್ಸ್ ಯಾವ್ದು ಇಡೋಣ, ಯಾವ್ದಾದ್ರು ಒಂದು ಬೇಸಿಕ್ಲಿ ಇಡೋಣ. ನೋಡೋಣ ಇದರಲ್ಲಿ ಯಾವ್ದು ತಗೊಳ್ಳೋಣ. ಮೇಲ್ಗಡೆ ಕಾಣಿಸ್ತಾ ಇದೆ, ಈ ತರ ಹಲವಾರು ಇಮೇಜಸ್ಗಳು ಇದ್ದಿರ್ತಾವ. ಇದನ್ನು ಕೂಡ ತಗೋಬಹುದು ಅಥವಾ ಇದನ್ನು ಕೂಡ ತಗೋಬಹುದು. ಇದನ್ನು ತಗೊಳ್ಳೋಣ. ತಗೋತಿದ್ದಾನೆ ಈ ತರ ಇಟ್ಕೊಳ್ಳೋಣ. ಈ ತರ ಹಲವಾರು ಡಿಸೈನ್ಸ್ ಗಳನ್ನ ಆಫೀಸಿಯಲಿ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ಸ್ ಗಳನ್ನ ಮಾಡ್ಬೋದು. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊರಿ. ಓಕೆ, ಇದನ್ನು ಮತ್ತೆ ಡಿಲೀಟ್ ಮಾಡ್ಕೋಬೇಕು, ಅದು ಬೇರೆ ಇದು ಬಂದ್ಬಿಡುತ್ತೆ. ಈ ತರ ಮತ್ತೆ ಕಲರ್ ಗಿಲರ್ ಬೇಕಾಗಿತ್ತು, ಮತ್ತೆ ಏನಾದ್ರು ಎಡಿಟ್ ಬೇಕಾಗಿತ್ತು ಅಂದ್ರೂ ಕೂಡ ಮಾಡಬಹುದು. ಸಪೋಸ್ ನೀವು ಯಾವ ತರ ಡಿಸೈನ್ ಮಾಡಿದ್ರು ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ. ಬಟ್ ಯಾವ ತರ ಟೆಕ್ಸ್ಟ್ ಅನ್ನ ಬರೀಬಹುದು ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತೆ ಯಾವ ತರ ಫೋಟೋಸ್ ಅನ್ನ ಆಡ್ ಮಾಡಬಹುದು. ಮತ್ತೆ ಇದಕ್ಕೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಏನ್ ಮಾಡ್ಬೋದ, ಸೇವ್ ಆಸ್ ಮೇಲೆ ಹೋಗಿ PSD ಅಂದ್ರೆ ಫೋಟೋಶಾಪ್ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಇದನ್ನ ತಗೋಬೇಕು. ನೆಕ್ಸ್ಟ್ ಫೈನಲ್ ಆಗಿದೆ ಅಂದ್ರೆ JPG ತಗೊಂಡು ಏನ್ ಮಾಡೋದು, ಅದನ್ನ ಸೇವ್ ಮಾಡಿ ನಮ್ ಡೆಸ್ಕ್ಟಾಪ್ ಮೇಲೆ ಇಟ್ಬಿಡೋದು. ಯಾವ್ದಾದ್ರು ಒಂದು ಹೆಸರು ಕೊಟ್ಬಿಡೋಣ, ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಬಿಡ್ತೀನಿ. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಂಡು ಇವಾಗ ಓಪನ್ ಮಾಡಿ ನೋಡಿ. ನಾವು ಮಾಡಿರ್ತಕ್ಕಂಥ ಇಲ್ಲಿ ಸ್ವಲ್ಪ ಲೋಗೋ ಬೇಸಿಕ್ಲಿ ಸುಮ್ಮನೆ ಸಮಾಧಾನ ಸಣ್ಣದು ಮಾಡಿದ್ದೀನಪ್ಪ. ಇನ್ನು ಇದ್ರೊಳಗೆ ಡಿಸೈನ್ ಮಾಡ್ಕೋತ ಹೋದ್ರೆ 2 ದಿನ ಬೇಕಾಗ್ತದೆ ಟೈಮ್. ಗೊತ್ತಾಗ್ತಿದ್ಯಾ? ಅಂದ್ರೆ ಡಿಸೈನ್ ನಾವು ಯಾವ ತರ ಮಾಡ್ತೀವಿ ಆ ತರ ಟೈಮ್ ಎಕ್ಸ್ಪ್ಲನೇಷನ್ ಕೂಡ ಆಗುತ್ತೆ. ಆಗಿರೋದ್ರಿಂದ ಸ್ವಲ್ಪ ಬೇಸಿಕ್ಲಿ ಗೊತ್ತಾಗಿತ್ತು ಅಂದ್ರೆ ನೀವು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಓಕೆ, ಇದ್ರೊಳಗೆ ಪೂರ್ತಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಯಾವ ತರ ಲೋಗೋ ಡಿಸೈನ್ ಮಾಡ್ಬೋದು, ಯಾವ ತರ ಟೆಕ್ಸ್ಟ್ ಅನ್ನ ಬೆಂಡ್ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಅನ್ನ ಯಾವ ತರ ಕಲರ್ ಕೊಡ್ಬೋದು ಅನ್ನೋದು ಪೂರ್ತಿ ಈ ವಿಡಿಯೋದಲ್ಲಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ನೋಡ್ಬೇಕಾಗಿತ್ತು. ನಾನು ಆಗ್ಲೇ ಹೇಳಿದೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಸ್ಗಳು ನೀವು ಮನೆಯಲ್ಲೇ ಕುತ್ಕೊಂಡು ಈಸಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಕಲಿಬಹುದು, ಯಾರ್ದು ಟಾರ್ಚರ್ ಇಲ್ಲಾರ್ದೇನೆ. ಗೊತ್ತಾಗ್ತಿದ್ಯಾ? ಹೌದಿಲ್ಲ ರೀ? ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.